ನಾನಿವತ್ತು ನಿಮಗೆ ಸೌತೆಕಾಯಿ ದೋಸೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೌತೆಕಾಯಿ ದೋಸೆ ಬನ್ನಿ ನೋಡೋಣ. ಒಂದು ಬೌಲ್ಗೆ 1 ಕಪ್ಪಷ್ಟು ರವೆನ ನಾನಿಲ್ಲಿ ಒಂದು 3ರಿಂದ 4 ನಿಮಿಷ ನೆನೆ ಹಾಕಿಟ್ಕೊತೀನಿ. ಹಾಗೆ ಇಂಗ್ಲೀಷ್ ಸೌತೆಕಾಯಿ ಅಂತ ಏನು ಹೇಳ್ತೀವಿ ಅದನ್ನು ತೊಗೊಂಡಿದ್ದೀನಿ. ನೀವು ದೊಡ್ಡ ಸೌತೆಕಾಯಿನ ತೊಗೊಂಡ್ರೆ ಬೀಜನ ರಿಮೂವ್ ಮಾಡಬೇಕಾಗುತ್ತೆ. ಇಂಗ್ಲೀಷ್ ಸೌತೆಕಾಯಲ್ಲಾದರೆ ಬೀಜ ಸಣ್ಣದಾಗೇ ಇರುತ್ತೆ, ಏನು ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಒಂದು ಜಾರಿಗೆ ನೆನೆ ಹಾಕಿ ಇಟ್ಕೊಂಡಿರುವಂತಹ ರವೆ, ಸೌತೆಕಾಯಿ ಪೀಸ್ಗಳು, ಹಾಗೆ 2ರಿಂದ 3 ಸ್ಪೂನಷ್ಟು ತೆಂಗಿನ ತುರಿ, ಹಾಗೆ 2 ಮೆಣಸಿನ್ಕಾಯಿ, ಒಂದು 2ರಿಂದ 3 ಎಸಳು ಬೆಳ್ಳುಳ್ಳಿ, 1 ಸ್ಪೂನಷ್ಟು ಧನಿಯಾ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ದೋಸೆ ಬ್ಯಾಟರ್ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡ್ರೆ ನಮಗೆ ಬ್ಯಾಟರ್ ರೆಡಿ ಆಗುತ್ತೆ. ಇವಾಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಕೊಟ್ಟು 2 ನಿಮಿಷಗಳ ಕಾಲ ಬಿಟ್ಟು ಇವಾಗ ದೋಸೆನ ಹಾಕೋಬೋದು. ನಾನು ಇವಾಗ ದೋಸೆನ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಗರಿಗರಿಯಾಗಿ ದೋಸೆ ಬರುತ್ತೆ ಅಂತ. ದೋಸೆಗೆ 1 ಸ್ಪೂನಷ್ಟು ತುಪ್ಪನ ಹಾಗೆ ಮೇಲೆ ಹಾಕ್ಕೊಂಡ್ರೆ ರುಚಿಯಾದ ಸೌತೆಕಾಯಿ ದೋಸೆ ರೆಡಿ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.